ಬರ್ತೀನಿ ಮತ್ತೆ ಹೋಗು. ಅಲ್ಲ ಅವಳು ಬರ್ತಿದ್ದಾಳ ಸ್ಕೂಲ್ಗೆ, ನೀನಾ? ರಿಯಾನಾಗೆ ಯಾಕೆ ಹೇರ್ ಕಟ್ ಮಾಡಿಸಿಲ್ಲ ನೀವು? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಸಾರಿ ಫಸ್ಟ್ಲಿ, ಯಾಕಂದರೆ ನಾನು ಈ ವಿಡಿಯೋನ ಒಂದು 5 ದಿನ ಹಿಂದನೇ ಹಾಕಬೇಕಾಗಿತ್ತು. ಬಟ್ ಏನಕ್ಕೂ ಗೊತ್ತಿಲ್ಲ, ಫಾರ್ ಸಮ್ ರೀಸನ್ ತಲೆನೋವು ಬಂದ್ಬಿಟ್ಟಿತ್ತು ನನಗಂತೂ. ಯಾವುದಕ್ಕೂ ಆಗ್ತಾನೆ ಇರಲಿಲ್ಲ, ಏನೋ ಒಂದೊಂದ್ಸರಿ ಕೆಲಸನೇ ಆಗಲ್ಲ, ಆಗ್ತಾನೆ ಇರಲಿಲ್ಲ. ಎಷ್ಟು ಟ್ರೈ ಮಾಡಿದ್ರು ಒಂದೊಂದ್ಸರಿ ಆಗೋದಿಲ್ಲ, ಹಂಗಾಗ್ಬಿಟ್ಟಿತ್ತು. ನಿಜವಾಗ್ಲೂ ಬೇಜಾರಾಗ್ತಾಯಿತ್ತು ಕಮೆಂಟ್ ಎಲ್ಲ ನೋಡಿದಾಗ. ಓಕೆ ಮಾಡಬೇಕು ಅಂತ ಅವಾಗ ಒಂದು ಸ್ವಲ್ಪ ಜೋಶ್ ಬರ್ತಾಯಿತ್ತು. ಸೊ ಇನ್ನು ಟ್ರಿಪ್ ಬೇರೆ ಹೋಗ್ಬಿಟ್ವಿ, ಮಿಡ್ಲಲ್ಲಿ ಕಿರಣ್ ಬರ್ಡೇ ಬೇರೆ ಇತ್ತಲ್ವ. ಸೊ ಅಲ್ಲಿ ಅಂತೂ ನೆಟ್ವರ್ಕೇ ಇರಲಿಲ್ಲ. ವೈಫೈ ಇತ್ತು, ಬಟ್ ತುಂಬ ಪ್ರಾಬ್ಲಮ್ ಬರ್ತಾಯಿತ್ತು. ಏನಾದರೂ ಒಂದು ನಾನು ಎಡಿಟ್ ಮಾಡೋಕೆ ಕುತ್ಕೊಂಡಾಗ ಏನಾದರೂ ಒಂದು ಆಗ್ತಾಯಿತ್ತು, ಸೌಂಡು ಡಿಸ್ಟರ್ಬೆನ್ಸ್ ಎಲ್ಲ. ಸೊ ಹಾಗಾಗಿ ಡಿಲೇ ಆಗಿದೆ ಅಷ್ಟೇ. ಇನ್ನು ಇಯಾನ್ ಅದು ಫಸ್ಟ್ ಡೇ ಸ್ಕೂಲ್, ಅಂದರೆ ಕ್ಲಾಸಸ್ ಏನಿರಲ್ಲ, ಬಟ್ ಇವತ್ತು ಫಸ್ಟ್ ಡೇ ಇರೋದ್ರಿಂದ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಸ್ಕೂಲಲ್ಲೇ. ಆಲ್ರೆಡಿ ನಾವು ಇಯಾನಾಗೆ ಮಾಡಿಸಿದ್ವಿ, ನಿಮಗೆ ಗೊತ್ತಿದೆ, ಶೃಂಗೇರಿಲಿ ಹೋಗಿ. ಬಟ್ ಸ್ಕೂಲಲ್ಲಿ ನನಗೆ ಇದೊಂದು ಇಷ್ಟ ಆಗಿದೆ ಏನಂದರೆ, ಪ್ರಿ ಕೆ ಜಿ ಮಕ್ಕಳಿಗೆ ಎಲ್ಲ ಫಸ್ಟ್ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಮತ್ತು LKG ಮಕ್ಕಳಿಗೆ ಬೇರೆ ನೆಕ್ಸ್ಟ್ ಕ್ಲಾಸಸ್ಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಮಾಡಿಸ್ತಾರೆ. ಈ ಥರ ಎಲ್ಲ ಮಾಡಿಸಿ ಕ್ಲಾಸ್ನ ಸ್ಕೂಲ ರಿಓಪನ್ ಮಾಡೋದು ಒಂದು ಇದೆ. ಸೊ ಅದೊಂದು ಇಷ್ಟ ಆಯಿತು. ಸೊ ಹಾಗಾಗಿ ಬೆಳಿಗ್ಗೆ ಎಲ್ಲರೂ ಹೇಳಿದರು, ಟ್ರೆಡಿಷ್ನಲ್ ಆಗಿ ಬನ್ನಿ, ಸ್ಯಾರಿ ಮತ್ತು ಪಂಚೆ ಎಲ್ಲ ಹಾಕೊಂಬರ್ಬೇಕು, ಟ್ರೆಡಿಷ್ನಲ್ ವೇರಲ್ಲಿ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಬೆಳಿಗ್ಗೆ ನಾನು ಗಂಜಿ ಮಾಡಿಬಿಟ್ಟಿದ್ದೆ, ಯಾಕಂದರೆ ಲಿಕ್ವಿಡ್ ಅಂದರೆ ಬೇಗ ಕುಡ್ಕೊಂಡು ಮತ್ತು ಫುಲ್ ಡೇ ಸ್ವಲ್ಪ ಎನರ್ಜಿ ಇರುತ್ತೆ, ಅಟ್ಲೀಸ್ಟ್ 2 to 3 hours ಅಂದ್ಬಿಟ್ಟು ರಾಗಿ ಗಂಜಿ ಮಾಡಿದ್ದೆ. ಹಾಗೆ ಮತ್ತು ಬಾದಾಮ್ ಕೂಡ ನೆನೆಸಿಟ್ಟಿದ್ದೆ ರಾತ್ರಿಗೆ ಅಂತ. ಸೊ ಬೇಗ ಇನ್ನು ಟೈಮ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ 9 ಗಂಟೆಗೆ ಬರೋಕ್ಕೆ ಹೇಳಿದರು. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ 8 ಗಂಟೆನೇ ಇದೆ. ನಾನು ಅದೇ ಅನ್ಕೊತಾ ಇದ್ದೆ, 9 ಗಂಟೆಗೆ ಇಷ್ಟು ಹರಿ ಬರಿ ಓಡಾಡ್ಕೊಂಡೆಲ್ಲ ಮಾಡಿದ್ರೆ ಇಷ್ಟ ಆಯಿತು. ಬಟ್ ಇನ್ನು 8 o'clockಗೆ ಸ್ಕೂಲ್ ಅಂದರೆ ಅವಳು ಮನೆ 8 o'clockಗೆ ಬಿಡಬೇಕು, ಅಲ್ಲಿ ರೀಚ್ ಆಗೋಕ್ಕೆ ಟೈಮ್ ಆಗುತ್ತಲ್ವ. ಸೊ ಅವಾಗ ಇವಳಿಗೆ ಎದ್ದೊಳ್ಬೇಕಂದ್ರೆ 7ಗಾದರೂ ಅಟ್ಲೀಸ್ಟ್ 1 hour ಮುಂಚೆ ಎದ್ದೊಳ್ಬೇಕು. ನಾನು 2 hours ಮುಂಚೆ ಎದ್ದೊಳ್ಬೇಕು, ಹಂಗಾಗುತ್ತೆ. ಎಲ್ಲ ರೆಡಿ ಮಾಡಬೇಕು ಬಾಕ್ಸ್ ಅಂದರೆ. ಪಾಪ ಆದರೆ ಏನೋ ಅಷ್ಟೊಂದು ತೊಂದರೆನೇ ಕೊಡಲ್ಲ, ಎದ್ದೋಳು ಅಂದರೆ ಎದ್ಬಿಡ್ತಾಳೆ, ಬೇಗ ಬೇಗ ಎಲ್ಲ ಮಾಡಿಸ್ಕೋತಾಳೆ, ಹೇಳಿದ ಮಾತು ಕೇಳ್ತಾಳೆ. ನೋಡಿ ಅವಳೇ ಎಲ್ಲ ಕುಡ್ಕೊತಾ ಇದ್ಲು, ತಿಂದ್ಲು. ಸೊ ಅಷ್ಟಾಗಿ ತೊಂದರೆ ಕೊಡೋದಿಲ್ಲ. ನಾನು ಅದೇ ಅಂದೆ, ಬೆಳಗ್ಗೆ ಎದ್ದು ಕ್ಲೀನಿಂಗ್ ಹೆಂಗೆ ಟಾಯ್ಸ್ ಎಲ್ಲೆಲ್ಲಿ ಬಿದ್ದಿದೆ ಅಂದರೆ ನಾನು ಯಾವುದೂ ಅಷ್ಟು ತಲೆ ಕೆಡ್ಸ್ಕೊಡಿಲ್ಲ, ಬಿಟ್ಬಿಟ್ಟಿದ್ದೆ. ಎಲ್ಲ ಫಸ್ಟ್ ಹೋಗಿ ಬಂದು ಆಮೇಲೆ ಎಲ್ಲ ಟಾಯ್ಲೆಟ್ಸ್ ಎತ್ತಿಟ್ರೆ ಆಯಿತು ಅಂದ್ಬಿಟ್ಟು. ಯಾಕಂದರೆ ಏನು ಮಾಡಿದ್ರು ಅದು 1 ಸೆಕೆಂಡ್ಗೆ ಅವ್ಳಿಗೆ ತಾಕೆ ಆಗ್ತಾಳೆ. ಸೊ ಇನ್ನು ಹಾಗೆ ಸ್ಲೇಟ್ ಮತ್ತು ಅಕ್ಷರಾಭ್ಯಾಸ ಮಾಡಿಸ್ತಾರಲ್ವ, ಅದಕ್ಕೆ ಒಂದು ತಟ್ಟೆ ತೊಗೊಂಬರೋಕೆ ಹೇಳಿದ್ರು ಸ್ಟೀಲಿಂದು. ಮತ್ತು ಹಾಗೆ ಒಂದು ಸ್ವಲ್ಪ ಅಕ್ಕಿನ ಕೂಡ ತೊಗೊಂಬನ್ನಿ ಅಂತ ಹೇಳಿದರು. ಅಕ್ಕಿ ಅದೆಲ್ಲ ಇಟ್ಕೊಂಡು ಅರಿಶಿನ ಕೊಂಬು ಎಲ್ಲ ಹೇಳಿದರು. ಸೊ ಎಲ್ಲ ಇಟ್ಕೊಂಡು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ಇನ್ನು ಸ್ಕೂಲ್ ಕಡೆ ಓಡ್ತಾ ಇದ್ದೀವಿ. ಸೊ ನಾವು ಬಂದು ಕರೆಕ್ಟ್ ಅರ್ಧ ಗಂಟೆಗೆ ಎಲ್ಲ ಸ್ಟಾರ್ಟ್ ಆಯಿತು. ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಮೈಕಲ್ಲೇ. ಇಯಾನಾಗೆ ಆಲ್ರೆಡಿ ನಾವು ಮಾಡಿಸಿದ್ವಲ್ಲ, ನಮ್ಗೆ ಗೊತ್ತಿತ್ತು. ಇನ್ನು ತಟ್ಟೆಲೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಇಯಾನ ಏನಾದರೂ ಬೇಕು ಅಂತ ಕೇಳ್ತಾ ಇದ್ಲು. ಬ್ಯಾಗಲ್ಲಿ ಸದ್ಯಕ್ಕೆ ಉಳ್ಸಣ್ಣೆ ಇತ್ತು, ಅದು ಕೊಟ್ಟಿದ್ದೆ. ಯಾಕಂದರೆ ಬೇಗ ಎದ್ಬಿಟ್ಟಿದ್ವಲ್ಲ, ಅವಳಿಗೆ ಸ್ವಲ್ಪ ನಿದ್ದೆ ಇರೋದಕ್ಕೆ ಮಾಡ್ತಾಯಿದ್ಲು. ಅದೊಂದಿತ್ತು, ಆರಾಮಾಗಿ ಕೂತ್ಕೊಂಡಿದ್ಲು. ಇನ್ನು ತಟ್ಟೆಲೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪೂಜೆ ಕೂಡ ಇನ್ನೂ ಸ್ಟಾರ್ಟ್ ಆಯಿತು. ಅದು ಬಿಡು ಯಾ ಅರ್ಜುನಾದ ಈ ಹುಡುಗನ ಹೆಸರು ಜೋರಾಗಿ ಓಂ ಅಂತ ಹೇಳಿದ. ನಿಮ್ಮ ಮಕ್ಕಳು ಹೇಳಿಸ್ಕೊಂಡು ಓಂ ಅಂತ ಕ್ಲಾಸಲ್ಲೇ ಇರ್ತೇನೆ ನಾನು.
ಸೊ ಇನ್ನು ಅಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಆಗಬೇಕಾದ್ರೆ ಒಬ್ಬರು ಮ್ಯೂಸಿಕ್ ಹಾಡೆಲ್ಲ ಹೇಳ್ತಾ ಇದ್ರು. ಸೌಂಡ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಸಾಂಗ್ ಎಲ್ಲ ಹೇಳಿದ್ರು. ಸೊ ಆಮೇಲೆ ಗೊತ್ತಾಯಿತು ಅವ್ರು ಬಂದು ಮ್ಯೂಸಿಕ್ ಟೀಚರ್ ಇಲ್ಲಿ ಅಂತ. ಸೊ ಅವ್ರ ಹತ್ರ ಇಲ್ಲಿ ಕ್ಲಾಸಲ್ಲಿ ನಾವು ಇರಬೇಕಾದ್ರೆ ಅವ್ರು ಬರ್ತಾರೆ, ಮಾತಾಡಿಸ್ತೀವಿ. ಸೊ ಅವಾಗ ಅವ್ರು ಹೇಳ್ತಾರೆ ನಾನೇ ಮ್ಯೂಸಿಕ್ ಟೀಚರ್, ಬಟ್ ನಾನು ಕೇಳಿದೆ ಇವಳಿಗೆ ಏನಾದರೂ ಮ್ಯೂಸಿಕ್ ಹೇಳ್ಕೊಡ್ತೀರಾ ಅಂತ. ಸೊ KG ಮಕ್ಕಳಿಗೆಲ್ಲ ಶ್ಲೋಕ ಎಲ್ಲ ಹೇಳ್ಕೊಡ್ತೀವಿ. ಇನ್ ಕೇಸ್ ಮ್ಯೂಸಿಕ್ ಏನಾದರೂ ಬೇಕಿದ್ದರೆ ಸಪ್ರೇಟಾಗಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಇಸ್ಕೊಂಡಿದ್ದೀನಿ, ನೋಡೋಣ ನನಗೆ ಕ್ಲಾಸ್ಗೆ ಹಾಕೋಣ ಅಂತ. ಇದೆಯಾ ನಿನ್ನ ಬುಕ್ಸ್ ಇಡೋಕ್ಕೆಲ್ಲ ಕೆಳಗಡೆ ಇದೆ ನೋಡು. ಎಲ್ಲ ಅಲ್ಲೇ ಇಡ್ಬೋದು. ದೀಪ ಅಲ್ಲ, ಅವಳು ಬರ್ತಿದ್ದಾಳೆ ಸ್ಕೂಲ್ಗೆ, ನೀನಾ? ಅವಳು ಎಕ್ಸೈಟ್ ಆಗಿದ್ದಾಳೆ, ನೀನು ಅಳ್ತಾ ಇದೆಯಲ್ಲ. ಈ ಕಡೆ ತಿರ್ಗೋ ಸ್ವಲ್ಪ. ಇಲ್ಲಿ ನೋಡಿದ್ರು ಕೈಟ್ ಎಲ್ಲ ಹಾಕಿದಾರಲ್ಲ. ಟಿವಿನೂ ಇದೆ. ನೀನು ಇದೇ ಥರ ಅಲ್ಲ ಕೇಳಿದ್ದು, ಆ ಮಾಲಲ್ಲಿ ಇತ್ತಲ್ಲ ಅದು, ನಾನು ಓದುವಾಗ ಇದು ಕೊಡಿಸು ಅಂತ. ಓಕೆ, ನಿಮಗೂ ಬರಲಿಕ್ಕೆ ಅಂತ ಇಷ್ಟು ಚಿಕ್ಕದಿತ್ತು ನನಗೆ. ಅಲ್ಲಿ ನೋಡಲ್ಲ ನೀನು. ಅವ್ರಿಗೆ ಚಿಕ್ಕದಲ್ಲ, ಚಿಕ್ಕದಿತ್ತು. ಸೊ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಕ್ಲಾಸಲ್ಲಿ ಹೋಗಿ ಅವಳು ಕ್ಲಾಸ್ ರೂಮ್ ಎಲ್ಲ ಹೇಗಿದೆ ಎಲ್ಲ ನೋಡಿಕೊಂಡು ಅಲ್ಲಿದ್ದ ರಿಟರ್ನ್ ದೇವಸ್ಥಾನ ಆಯಿತು. ಗಣೇಶ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ರಿಟರ್ನ್ ಅಲ್ಲಿದ್ದ ಮನೆಗೆ ಹೊರಟ್ವಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇದೆಲ್ಲ ತಂದಿದ್ಯಾ? ಅದೆಲ್ಲ ಸ್ಕೂಲಿಂದ ಇನ್ನ ಬಂದ್ವಿ. ಬೆಳಿಗ್ಗೆ ಎಷ್ಟು 9 o'clockಗೆ ಸ್ಟಾರ್ಟ್ ಆಗೈತಿ, ಇವಾಗ 11 ಗಂಟೆ ಆಗಿದೆ. ಹೋದ್ವಿ, ಎಲ್ಲ ಆಯಿತು ಚೆನ್ನಾಗಿ ಅಕ್ಷರಾಭ್ಯಾಸ. ಲಡ್ಡು ಕೊಟ್ಟರು, ತಿನ್ಕೊಂಡು ಹಾಗೆ ದೇವಸ್ಥಾನ ಇತ್ತು, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಾಳೆಯಿಂದ ಯಾನಾಗೆ ಸ್ಕೂಲ್ ಸ್ಟಾರ್ಟ್. ಇವತ್ತು ಅಕ್ಷರಾಭ್ಯಾಸ ಮಾಡಿ, ಆ್ಯಕ್ಚುಲಿ ಸಾಟರ್ಡೇಸ್ ಇರಲ್ಲ ಅವಳಿಗೆ, ಬಟ್ ಅಕ್ಷರಾಭ್ಯಾಸ ಆಗಿರೋದಕ್ಕೆ ನೆಕ್ಸ್ಟ್ ಡೇ ಇಟ್ಟಿದ್ದಾರೆ. ಜಸ್ಟ್ ಎಷ್ಟು 1 hour ಅಲ್ಲ, 1 hour ಇದೆ ಅಷ್ಟೇ. ಸೊ ಗ್ರಾಜುವಲಿ 1 hour ಇರುತ್ತೆ. ಆಮೇಲೆ ಅದಾದ್ಮೇಲೆ 2 hours, ಆಮೇಲೆ 3 hours, ಆಮೇಲೆ ಫುಲ್ ಡೇ. ಫುಲ್ ಆಮೇಲಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 12:30 ಮುಗ್ದೋಗುತ್ತೆ ಅವಳು ಸ್ಕೂಲ್. ಫುಲ್ ಡೇ ಅಂದ್ರೆ ಅಷ್ಟೇ ಹಾಫ್ ಡೇ. ಸೊ ಅವಳು ಅಡ್ಜಸ್ಟ್ ಆಗೋದಿಕ್ಕೆ ಫಸ್ಟ್ ಡೇ 1 hour, ಫಸ್ಟ್ ವೀಕ್ ಫುಲ್ 1 hour ಇಟ್ಟಿದ್ದಾರೆ, ಸೆಕೆಂಡ್ ವೀಕ್ ಫುಲ್ 2 hours. ಸೊ ಅವಳು ಲಡ್ಡು ಬೇಕಾಗಿತ್ತು. ಇವು ಕೆಮ್ಮಾಗೈತೆ ನಿನಗೆ, ಲಡ್ಡು ತೋರಿಸ್ಬೇಕಂತೆ ಅವಳು ವಿಡಿಯೋದಲ್ಲಿ. ಸೊ ಪ್ರಸಾದ ಕೊಟ್ಟಿದ್ದು. ಇನ್ನು ಎಷ್ಟೊಂದು ಜನ ಕೇಳ್ತಾ ಇದ್ರಿ ಯಾನಾಗೆ ಯಾಕೆ ಹೇರ್ ಕಟ್ ಮಾಡಿಸಿಲ್ಲ ನೀವು, ಹಂಗೆ ಬಿಟ್ಟಿದ್ರೆ ಚೆನ್ನಾಗಿ ಒಂದು ಹೇರ್ ಕಟ್ ಮಾಡಿಸಿ ಅಂತ. ಬಟ್ ಇದೇ ರೀಸನ್ಗೆ, ಯಾಕಂದರೆ ಅವಳಿಗೆ ನಮ್ಮ ಕಡೆ ನಾವು ನಾರಿದಟ್ಟಿ ಅಂತ ಮಾಡ್ತೀವಿ. ಸೊ ಹಾಗಾಗಿ ನಾರಿದಟ್ಟಿ ಆದಮೇಲೆ ಓಕೆ ತೋರಿಸು ಲಡ್ಡು. ಸೊ ನಾರಿದಟ್ಟಿ ಮಾಡಿದ್ಮೇಲೆ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನಾರಿದಟ್ಟಿನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ ಪಾರ್ಟಿ ಹಾಲ್ ಯಾವ ಥರ ಏನು ಹೆಂಗೆ ಮಾಡೋದು ಅಂತ. ಸೊ ಆದಷ್ಟು ಬೇಗ ಮಾಡೋಣ ಅಂತ. ಯಾಕಂದರೆ ನಮ್ಮ ಕಡೆ ನಾರಿದಟ್ಟಿ ಅಂದರೆ ಅವಳಿಗೆ ಕೂದಲು ಕಟ್ ಮಾಡ್ಸೋಕ್ಕೆ ಮುಂಚೆ ಮಸ್ತ್ ಒಂದು ಚೆನ್ನಾಗಿ ಸೀರೆ ಉಡಿಸಿ ಜಡೆ ಹಾಕಿ ಚೆನ್ನಾಗಿ ಆ ಥರ ಎಲ್ಲ ಶಾಸ್ತ್ರ ಮಾಡೋಕ್ಕಿರುತ್ತೆ. 4 ವರ್ಷದಲ್ಲಿ ಮಾಡಬೇಕು, ಅದು ಬಿಟ್ಟರೆ 9 ವರ್ಷದಲ್ಲಿ ಮಾಡಬೇಕು ಅಷ್ಟೇ. ಆಮೇಲೆ 9 ವರ್ಷ ಅಂದರೆ ಸ್ವಲ್ಪ ದೊಡ್ಡೋಳಾಗಿರ್ತಾಳೆ, ಅವಾಗೆಲ್ಲ ಚೆನ್ನಾಗಿ ಅಷ್ಟೊಂದು ಇದಿರಲ್ಲ. ಇವಾಗಂದರೆ ಚಿಕ್ಕವಳು ಕ್ಯೂಟ್ ಚಂದ ಅನಿಸುತ್ತೆ ಸೀರೆ ಉಡಿಸಿ. ಸೊ ಹಾಗಾಗಿ ಇವಾಗೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಆದಷ್ಟು ಬೇಗ ಡೇಟ್ ಎಲ್ಲ ಫಿಕ್ಸ್ ಮಾಡೋಕ್ಕೆ ಎಲ್ಲ ನೋಡ್ಕೋತಾ ಇದ್ದೀವಿ, ಯಾವ ಡೇಟಲ್ಲಿ ಮಾಡಿದ್ರೆ ಚೆನ್ನಾಗಿ ಅಂತ. ಇನ್ನೇನು ಅವಳು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ತಲ್ಲ, ವೀಕೆಂಡ್ ಟೈಮಲ್ಲಿ ಒಂದು ಪ್ಲ್ಯಾನ್ ಮಾಡಿ ಮಾಡಬೇಕು. ಅದಾಗಿದ ತಕ್ಷಣ ಹೇರ್ ಕಟ್. ಏನು ಅಲ್ಲ, ಲಡ್ಡು ಸುಮ್ಮನೆ ಬಂದು ಲಡ್ಡು ಯಾಕೆ ಕೊಟ್ಟರು ನನಗೆ, ಯಾಕೆ ಕೊಟ್ಟರು ಎಲ್ಲ ಕೇಳಿದ್ರು. ಅಲ್ಲಿ ಯಾರು ಬಂದಿದ್ರು ಎಲ್ಲರೂ ಕೊಟ್ಟರು ಅಂದ್ರೆ, ಮತ್ತು ನಾನು ತಿನ್ನೋದು ಬೇಡವಾ ಅಂದ್ರೆ ನನಗೆ ಕೊಟ್ಟಿದ್ರೆ ಅಂತ. ತಿಂದಿದೆಯಲ್ಲಮ್ಮ ಅವಾಗಲೇ, ಮತ್ತೆ ಕೆಮ್ಮಾಗಿದೆಯಲ್ಲ ನಿನಗೆ. ನಾನು ಕೇಳೋ ಕ್ವೆಶನ್ಗೆ ಆನ್ಸರ್ ಇರಲ್ಲ. ದಿ ನೆಕ್ಸ್ಟ್ ಡೇ. ಹಲೋ, ಗುಡ್ ಮಾರ್ನಿಂಗ್. ನಾನು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ಸ್ಕೂಲಿಂದ ಬಂದು ನನಗೆ ಫುಲ್ ತಲೆನೋವಿತ್ತು.
ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಬಂದು ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಇವತ್ತು ಮತ್ತೆ ಸ್ಕೂಲ್ಗೆ ಹೋಗ್ತಿದೆ. ನನಗೆ ಮತ್ತು ಪೇರೆಂಟ್ಸ್ಗೆ ಓರಿಯೆಂಟೇಷನ್ ಇರುತ್ತೆ, ಸ್ಕೂಲ್ಗೆ ಮಕ್ಳಿಗೆ ಏನೇನು ಹೇಳ್ಕೊಡ್ತಾರೆ ಅಂತ. ಸೊ ಏನಿರುತ್ತೋ ಪ್ರೆಸೆಂಟೇಷನ್ ಕೊಟ್ಟು ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗಬೇಕು. ಬೇಗ ಬೇಗ ಹೋಗಿ ಇವಳೆದ್ದು ರೆಡಿ ಮಾಡಿಸಿ ತಿನ್ನಿಸಿ ಕರ್ಕೊಂಡು ಹೋಗೋಷ್ಟಿಗೆ ಇನ್ನು ಬಾಕ್ಸ್ ರೆಡಿ ಮಾಡೋಕ್ಕಿಲ್ಲ, ಜಸ್ಟ್ 1 hour ಅಷ್ಟೇ ಇರುತ್ತೆ. ಓರಿಯೆಂಟೇಷನ್ ಮುಗಿಸ್ಕೊಂಡು ಬರೋದು, ನೋಡೋಣ ಹೇಗಾಗುತ್ತೆ. ಮೀಯಾನ ರೆಡಿ ಆಗಿದ್ದಾಳೆ. ನಿನ್ನೆ ಏನೋ ತಿಂದಿರ್ತಿ ಅಲ್ಲಿ ಕುತ್ಕೊಂಡು, ಅದಕ್ಕೆ ಅಲ್ಲಿ ಹೋಗೋಣ. ಪಪ್ಪನ ಕರಿ ಬೇಗ. ಮ್ಯಾಂಗೋ ID ಕಾರ್ಡ್ ಹಾಕ್ಕೊಂಡು ಬರ್ತಾ ಇದ್ದಾಳೆ. ಕನ್ನಡ ತಾನೇ ಬರ್ತೀನಿ ಮತ್ತೆ ಹೋಗು. ಎಲ್ಲ ಮಕ್ಕಳು ಅಳ್ತಾ ಇದ್ದಾರೆ. ಎಲ್ಲ ಕುತ್ಕೊಂಡು ಅಳ್ತಾ ಇದಾರಲ್ಲಿ. ಈ ಕಡೆ ಈ ಕಡೆ ಅಲ್ಲಿ ತಲೆ ಏನು ಹಾಕ್ತೀನಿ. ಸೊ ಏನಾಗಿದೆ, ಹತ್ಕೊಂಡು ಹೋಗಿಲ್ಲ. ನಂಗೆ ಅದೇ ಟೆನ್ಷನ್ ಇತ್ತು, ಹತ್ಕೊಂಡು ಹೋಗಿ ಏನೋ ಒಂಥರ ಬೇಜಾರು. ಅವ್ಳಿಗೆ ಕೆಮ್ಮು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹತ್ತು. ಅವ್ಳು ಹೇಳ್ತಾ ಇದ್ದು, ಆಮೇಲೆ ಅವಳು ಒಂದು ಡೈಲಾಗ್ ಹೇಳ್ತಾಳೆ, ಆಮೇಲೆ ಕೇಳಿಸ್ಕೊಳ್ಳಿ ಹತ್ತು ಏನಾಯಿತು ಅಂತ. ಇನ್ನು ಕ್ಲಾಸಲ್ಲೆಲ್ಲ ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಾ ಇದ್ಲು, ತೋರಿಸ್ತಾ ಇದ್ಲು ಏನೇನು ಕೊಟ್ಟಿದ್ದಾರೆ ಏನು ಅಂತ. ಸೊ ಫಸ್ಟ್ ಡೇ ಆಫ್ ಸ್ಕೂಲ್ ಅಂದ್ಬಿಟ್ಟು ಅದೆಲ್ಲ ಏನೋ ತಲೆಗೆ ಹ್ಯಾಪಿ ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ. ಮತ್ತೆ ಅದು ಏನು ಬರೆದಿದ್ದಾರೆ, ಸ್ಮೈಲ್ ಬಿಗ್, ಯು ಆರ್ ಗೋಯಿಂಗ್ ಟು ಡೂ ಗ್ರೇಟ್ ಥಿಂಗ್ಸ್, ಹ್ಯಾಪಿ ಫಸ್ಟ್ ಡೇ ಆಫ್ ಸ್ಕೂಲ್. ಫಸ್ಟ್ ಡೇ ಆಫ್ ಸ್ಕೂಲ್ ಅಮ್ಮಿಯ ಅನ್ನೋದು ಏನು ಬರ್ದಿದ್ದಾರೆ, ಸ್ಮೈಲ್ ಬಿಗ್, ಯು ಆರ್ ಗೋಯಿಂಗ್ ಟು ಡೂ ಗ್ರೇಟ್ ಥಿಂಗ್ಸ್, ಹ್ಯಾಪಿ ಫಸ್ಟ್ ಡೇ ಆಫ್ ಸ್ಕೂಲ್. ಪಾಪ ಒಂದೇ ಕಡೆ ಕುತ್ಕೊಂಡಿದ್ಲು. ಎಲ್ಲರೂ ಮಕ್ಕಳು ಅವ್ರವ್ರ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ತಾ ಇದ್ರಲ್ಲ. ಸೊ ಇವಳು ನೋಡ್ತಾ ಇದ್ದಾಳೆ ಆ ಕಡೆ ಈ ಕಡೆ ಎಲ್ಲ, ಯಾರು ಎಲ್ಲಿ. ನಾನು ಸ್ವಲ್ಪ ನೋಡೋಣ ಅನ್ಕೊಂಡೆ, ಬಟ್ ತಡಿಯೋಕ್ಕಾಗಿಲ್ಲ. ಹೋಗಿ ಫಸ್ಟ್ ಎತ್ಕೋಬೇಕು ಅನ್ಸ್ತಾಯಿತ್ತು. ಅಯ್ಯೋ ಚೆನ್ನಾಗಿತ್ತಾ, ಡ್ಯಾನ್ಸ್ ಎಲ್ಲ ಮಾಡಿಸಿದಾರಂತೆ. ಕಾರ್ ಒಳಗಡೆ ಹೆಂಗ್ ಕುದೀತೈತಂದ್ರೆ, ಏನಂದ ಇನ್ನೂ ಸರಿ ಹೇಳು. ಕಣ್ಣೀರೆಲ್ಲ ಡ್ರೈ ಆಗ್ಬಿಡ್ತಾ ಹತ್ತು. ಅದಕ್ಕೆ ಆಮೇಲೆ ಏನ್ ಮಾಡ್ದೆ, ಸುಮ್ಮನೆ ಕುತ್ಕೊಂಡ್ಬಿಟ್ಟ ಆಟ ಆಡ್ಕೊಂಡು. ಆಟ ಆಡಿಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ ಎಲ್ಲ. ನಿಮ್ಗೆ ಹೋಮ್ವರ್ಕ್ ಇರಲ್ವಂತೆ, ಬರೀ ವರ್ಕ್, ಏನು ಆಟ ಆಡೋದು ಆ ಥರ ಇರುತ್ತೆ. ಹೋಮ್ವರ್ಕ್ಸ್ ಎಲ್ಲ ಕೊಡಲ್ವಂತೆ, ನಾಳೆ ತಗೊಂಡು ಹೋಗ್ಬೇಕಾ? ಸ್ಕೂಲಲ್ಲೇ ಮಾಡಿಸ್ಬಿಡ್ತಾರಂತೆ ಎಲ್ಲ. ಮನೆಯಲ್ಲಿ ಬಂದ್ರೆ ಅದೆಲ್ಲ ಟೆನ್ಷನ್ ಇರಬಾರ್ದು ಅಂತ ಹೇಳಿದ್ರಲ್ಲ, ಮನೇಲಿ ಸ್ಕೂಲಿದ್ದಾಗ ಅವರೇ ಎಲ್ಲ ಮಾಡಿಸಿ ಕಳಿಸ್ಬಿಡ್ತಾರಂತೆ. ಓಕೆ, ಸೊ ಬಂದಿದ ತಕ್ಷಣ ID ಕಾರ್ಡ್ ತೊಗೊಂಡು ಹಾಕೋದು, ಅದ್ರ ಮೇಲೆ ಹತ್ತಿ. ಬೆಳಿಗ್ಗೆ ಅರ್ಜೆಂಟಲ್ಲಿ ತಿನ್ಕೊಂಡು ಹೋದ್ವಿ. ಕಿರಣ್ ಚಟ್ನಿ ಮಾಡಿದ್ದಾರೆ ಮನೆಯಲ್ಲಿ ನೋಡಿ, ಟೊಮೆಟೊ ಚಟ್ನಿ ಮಾಡಿರೋದು ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಇದರಲ್ಲೇ ತುಂಬಿಸಿಟ್ಬಿಟ್ಟಿದ್ದೀನಿ. 3 ಬಾಟ್ಲು ಮಾಡಿರೋದು, 3 ಆಯ್ತು ಆ್ಯಕ್ಚುಲಿ. ಇಲ್ಲಿ 2 ಇದಾವೆ ನೋಡಿ. ನೆಕ್ಸ್ಟು ಸೊ ಬೆಳಿಗ್ಗೆ ದೋಸೆ ಮತ್ತು ಚಟ್ನಿ ಇದನ್ನೇ ತಿನ್ಕೊಂಡ್ವಿ.
ಅರ್ಜೆಂಟಲ್ಲಿ ಬಾದಾಮ್ ತಿನ್ಕೊಂಡು ಓಡು ಎಲ್ಲ ಹೆಂಗೆ ಅಂದ್ರೆ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೀವಿ ನೋಡಿ ಹೆಂಗಿದೆ ಮನೆ ಪರಿಸ್ಥಿತಿ. ಸೊ ಇವಾಗೆಲ್ಲ ಅಡುಗೆ ಮಾಡ್ಕೋಬೇಕು. ಮಸ್ತ್ ನೋಡಿ, ಇನ್ನೂ ಫ್ರೆಶ್ ಐತೆ. ಸೊ ಕಿರಣ್ ಬಂದಿದ ತಕ್ಷಣ ಬಿರಿಯಾನಿ ಮಾಡ್ತೀನಿ ಅಂತ ಮಾಡಿದ್ದಾರೆ. ಹೆಂಗೆ ಇಟ್ಟಿದ್ದಾರೆ ನೋಡಿ ಎಲ್ಲ. ನಾನು ಬಂದಿದ ತಕ್ಷಣ ಏನಂದರೆ ಬಂದಿದ ತಕ್ಷಣ ಒಂದು 3 ವಿಡಿಯೋ ಶೂಟ್ ಎಲ್ಲ ಮಾಡೋಕ್ಕಿತ್ತು. 3 ಜೊತೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ಎಲ್ಲ ಎಡಿಟಿಂಗ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಬರೋಷ್ಟಿಗೆ ಪಾಪ ಅಡುಗೆ ಮಾಡಿದರು. ಅವಾಗವಾಗ ಈ ಥರ ಒಂದು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೆ ಎಷ್ಟು ಕೆಲಸ ಏನು ರಿಲೀಫ್ ಅನಿಸುತ್ತೆ, ಆರಾಮ್ ಅನಿಸುತ್ತೆ. ಸೊ ಬಿರಿಯಾನಿ, ಸೋಯಾ ಬಿರಿಯಾನಿ ಮಾಡಿದ್ದಾರೆ. ಸೊ ಈ ಕಡೆ ನನ್ನ ಕೆಲಸ ಕೂಡ ಆಯಿತು. ಸೊ ಇನ್ನೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು. ಮತ್ತು ನಾಳೆ ಅವಳದು ಅನ್ನೋದೇನು ಸ್ಕೂಲ್ ಇಲ್ಲ. ಸೊ ಮತ್ತು ನೆಕ್ಸ್ಟ್ ಎವ್ರಿ ಡೇ 1 ವಾರವರೆಗೂ 1 ಅವರ್ ಕಳ್ಸೋಕ್ಕಿರುತ್ತಷ್ಟೇ. ಗಮ್ಮಂತಿದೆ ಮನೆಯೆಲ್ಲ ಕಿರಣ್. ಬಿರಿಯಾನಿ ಫ್ಲೇವರ್ ಹಾಕ್ತೀನಿ. ಬಿರಿಯಾನಿ ಫ್ಲೇವರಾ? ಅದೇನದು? ಫ್ಲೇವರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವಾಗ ಬೇಕು ಅವಾಗ ನೀರಿಗೆ ಸುಮ್ಮನೆ ಪೌಡರ್ ಹಾಕಿದ್ರೆ ವಾಸನೆ ಬರುತ್ತೆ. ಓಹೋ, ಚಟ್ನಿ ಮಾಡಿದ್ಯಾ ಮಾತ್ರ ಮಸ್ತಾಗಿದೆ ಚಟ್ನಿ. ಸೀರಿಯಸ್ಲಿ ಮಸ್ತ್ ಹಂಗೆ ತಿಂತಾ ಇರ್ಬೇಕು. ಏನಾಗೂ ಇಷ್ಟ ಆಗ್ಬಿಟ್ಟಿದೆ ಅವಳು. ಅವ್ರಿಗೆ ಕೊಡೋತ್ತೆ ನೆಕ್ತಾ ಇರ್ತಾಳೆ. ಕಟ್ಟೆ ಮೇಲೆ ಹತ್ತಿ ಏನು ಮಾಡ್ತೀಯೇ? ಅಯ್ಯೋ ಪಾಪು, ಊಟ ಮಾಡ್ಬೇಕು ಇವಾಗ. ಕತ್ತೆ ಮೇಲೆ ಹತ್ತತೀಯ? ಕತ್ತೆ ಅಂದ್ರೆ ಏನು? ಕತ್ತೆ ಅಂದ್ರೆ ಏನು? ಕತ್ತೆ ಮೇಲೆ ಕುದುರ್ತೀಯ, ಡಾಂಕಿ ಮೇಲೆ. ಮಾಡಿರೋ ಇದು ಅಲ್ಯೂಮಿನಿಯಂ ಶೀಟ್ ಯೂಸ್ ಮಾಡಿದ್ರೆ ಹೀಟ್ ಯಾವ ಕಡೆ ಲಾಕ್ ಆಗಬೇಕು ಆ ಕಡೆ ಇದಿರಬೇಕು. ಅವಾಗ ಈ ತರ ಹೊಗೆ ಒಳಗಡೆನೆ ಇರುತ್ತೆ. ಈ ಕಡೆ ಈ ತರ ಹಾಕಿದ್ರೆ ಹೀಟ್ ಎಸ್ಕೇಪ್ ಆಗ್ಬಿಡುತ್ತೆ. ಹೌದಾ? ಅಲ್ಯೂಮಿನಿಯಂ ಅಲ್ಲಿ 2 ಟೈಪ್ ಬರುತ್ತೆ. ಇದು ಲೈಟ್ ಆಮೇಲೆ ಇದು ಗ್ಲಾಸಿ. ಓಕೆ, ಗ್ಲಾಸಿ ಇರೋದು ಹಾಕ್ಬೇಕಾ? ಕೆಳಗಡೆ ಬರಬೇಕು. ಓಕೆ, ಅವಾಗ ಹೀಟ್ ಒಳಗಡೆ ಲಾಕ್ ಆಗುತ್ತೆ, ಅರೋಮಾ ಬರುತ್ತೆ, ಆಚೆ ಹೊಗೆ ಬರಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಓಕೆ, ಇವಾಗ ನೋಡಿ. ಓ ಸೂಪರ್. ತಿನ್ನೋಣ. ಸೊ ಬೆಳಿಗ್ಗೆ ಸ್ಕೂಲ್ ಅಂತ ಅರ್ಜೆಂಟ್ ಓಡೋಗಿ ಕರೆಕ್ಟಾಗಿ ತಿಂದಿರಲಿಲ್ಲ ದೋಸೆನ. ಅರ್ಧಂಬರ್ಧ ತಿನ್ಕೊಂಡು ಹೋಗಿದ್ವಿ. ಇವಾಗ ಟೈಮ್ 1 ಗಂಟೆ ಆಗಿದೆ, ಫುಲ್ ಹಸ್ವು ಹೋಗ್ಬಿಟ್ಟಿದೆ. ಸೊ 1 ಗಂಟೆಗೆ ನಮ್ಮ ಮನೇಲಿ ಬಿರಿಯಾನಿ ರೆಡಿಯಾಗಿದೆ ಮಧ್ಯಾಹ್ನ ಊಟ ಇವತ್ತು ಅಲ್ಲ. 1 ಗಂಟೆ ಇಷ್ಟು ಬೇಗ ತಿಂದಿದ್ದೇ ಇಲ್ಲ. ಸೊ ಇವತ್ತು ಹಸ್ವಾಗಿದೆ ಅಂದ್ಬಿಟ್ಟು ನಮ್ಮ ಮನೇಲಿ ಬೇಗ ಊಟ ರೆಡಿ ಆಗ್ತಾ ಇದೆ. ಬನ್ನಿ ಎಲ್ಲ ರೆಡಿ ಮಾಡೋಣ. ಪ್ಲೇಟ್ಸ್ ತೊಗೊಂಡೋಗಿಯಾ? ತೊಗೊಳ್ಳಿ, ಆಲೂ ಇದೆ, ಆಲೂ ಸೋಯಾ ಇದು. ಸೊ ಅಷ್ಟೇ ಬಂದಿದ ತಕ್ಷಣ ಎಲ್ಲ ಬಿರಿಯಾನಿ ತಿನ್ಕೊಂಡು ಅಪ್ಪ ಮಗಳು ಮಲ್ಕೊಂಡ್ಬಿಟ್ರು. ನಂದಷ್ಟು ಕೆಲಸ ಎಲ್ಲ ಆಯಿತು, ಮುಗಿಸ್ಕೊಂಡಿದ್ದಾಯಿತು. ಸೊ ಅಷ್ಟೇ ಇವತ್ತಿನ ಏನಾದರೂ ಫಸ್ಟ್ ಡೇ ಸ್ಕೂಲ್ ಮತ್ತು ಅಕ್ಷರಾಭ್ಯಾಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾನ ಸ್ಕೂಲ್ ಹೆಂಗೆ ಹೋಗ್ತಾಳೆ, ಲಂಚ್ ಬಾಕ್ಸ್ ಏನು ಎಲ್ಲ ಕಂಪ್ಲೀಟಾಗಿ ಡೈಲಿ ಬ್ಲಾಗ್ಸ್ನ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.